ಮಕ್ಕಳೇ, ಕನ್ನಡ ಅವಧಿಯಲ್ಲಿ ನಾವು ಎರಡನೇ ಪದ್ಯವಾಗಿರುವಂತಹ ಊರಿಗೊಬ್ಬ ರಾಜ ಪದ್ಯದ ಬಗ್ಗೆ ನಮ್ಮ ಪುಟಾಣಿ ಮಕ್ಕಳು ರಾಗವಾಗಿ ಹಾಡಿ ಅರ್ಥೈಸುತ್ತಾರೆ. ಓಕೆ. ಮೈ ನೇಮ್ ಇಸ್ ವಿಸ್ಮಿತಾ. ಐ ಆಮ್ ಟೆಲ್ಲಿಂಗ್ ಅಬೌಟ್ ಊರಿಗೊಬ್ಬ ರಾಜನಂತೆ. ಒಂದಾನೊಂದು ಊರಿಷ್ಟಂತೆ, ಊರಿಗೊಬ್ಬ ರಾಜನಂತೆ, ರಾಜಗೊಬ್ಬ ಮಂತ್ರಿಯಂತೆ, ಮಂತ್ರಿಗೊಬ್ಬ ಮಗಳಂತೆ, ಮಗಳಿಗೊಂದು ಗೊಂಬೆಯಂತೆ, ಗೊಂಬೆಗೊಂದು ಅಂಗಿಯಂತೆ, ಅಂಗಿಗೊಂದು ಗುಂಡಿಯಂತೆ, ಗುಂಡಿ ಕಿತ್ತು ಹೋಯಿತಂತೆ, ದರ್ಜೆಯನ್ನು ಕರೆದರಂತೆ, ದರ್ಜೆ ಬಂದು ನೋಡಿದನಂತೆ, ಗುಂಡಿ ಬಲು ಹಳೆಯದಂತೆ, ಬೇರೆ ಗುಂಡಿ ತಂದಾನಂತೆ, ಅಂಗಿಗೆ ಇಟ್ಟು ಒಲೆದನಂತೆ, ಅಂಗಿ ಸರಿ ಹೋಯಿತಂತೆ, ಮಂತ್ರಿ ಮಗಳ ಆಸೆಯಂತೆ, ಗೊಂಬೆಗೆ ಅಂಗಿ ಹಾಕಿದಳಂತೆ, ತುಂಬಾ ಚಂದ ಕಂಡೀತಂತೆ, ಗೊಂಬೆಯ ಆಟ ಆಡಿದಳಂತೆ, ಬೇರೆ ಗೊಂಬೆ ತಂದಾಳಂತೆ, ಎರಡಕ್ಕೂ ಮದುವೆಯಂತೆ, ಊರಿನ ರಾಜ ಬರುವನಂತೆ, ನಿಂತು ಮದುವೆ ಮಾಡಿಸಿದನಂತೆ, ನಾನು ನೀನು ಹೋಗೋಣ ಮದುವೆ ನೋಡಿ ಬರೋಣ, ನಾನು ನೀನು ಹೋಗೋಣ ಮದುವೆ ನೋಡಿ ಬರೋಣ.